ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೆಟ್ಲಾಕ್ಸ್ ಮ್ಯಾನ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು 45 ಡೇಸ್ ಆಗಿದೆ ನಮ್ಮ ಟೊಮೊಟೊ ಕ್ರಾಪ್ಗೆ. ಸೊ ಇಷ್ಟು ದಿನ ಎಲ್ಲ ನಾನು ರೀಲ್ಸಲ್ಲಿ ಮತ್ತು ಶಾರ್ಟ್ಸಲ್ಲಿ ಅಂದರೆ ಯೂಟ್ಯೂಬ್ ಶಾರ್ಟ್ಸಲ್ಲಿ ಮತ್ತು ಇನ್ಸ್ಟಾ ರೀಲ್ಸಲ್ಲಿ ನಿಮಗೆ ಅಪ್ಡೇಟನ್ನು ಕೊಡ್ತಿದ್ದೆ, ಏನೆಲ್ಲ ಕೆಮಿಕಲನ್ನು ಸ್ಪ್ರೇ ಮಾಡ್ತಿದ್ದೆ ಮತ್ತು ಏನು ಫರ್ಟಿಲೈಸರ್ ಕೊಟ್ಟಿದ್ದೆ ಅಂತ ಹೇಳ್ಬಿಟ್ಟು. ಸೊ ಇವತ್ತು ಯೂಟ್ಯೂಬಲ್ಲಿ ಲಾಂಗ್ ವೀಡಿಯೋ ಮಾಡ್ತಿದ್ದೀನಿ. ಇದರ ರಿವ್ಯೂ ಅಂತ ಅಂದ್ಕೊಳ್ಳಿ, ಏನು ಪೆಸ್ಟಿಸೈಡ್ಸ್ ರಿಲೇಟೆಡ್ ಏನೂ ಹೇಳೋದಿಲ್ಲ, ಆಲ್ರೆಡಿ ನೀವು ನೋಡಿರ್ತೀರ. ಸೊ ಇದು ಒಂದು ರಿವ್ಯೂ ಥರ ನಾನು ಮಾಡ್ತಿದ್ದೀನಿ. ಸೊ ಈ ಒಂದು ಪರ್ಟಿಕ್ಯುಲರ್ ಕ್ರಾಪಲ್ಲಿ 45 ಡೇಸ್ವರೆಗೂ ಯಾವ ರೀತಿ ನೀವು ಮೈಂಟೈನ್ ಮಾಡ್ಕೋಬೇಕು, ನಾನು ಮಾಡಿದಂಥ ಕೆಲವೊಂದು ನಾನು ಮಿಸ್ಟೇಕ್ಸ್ ಮಾಡಿದ್ದೀನಿ ಇದರಲ್ಲಿ ಇನ್ಡೆಪ್ತ್ ಡೀಟೇಲ್ಡಾಗಿ ಹೇಳ್ತೀನಿ. ಸೊ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಸೊ ಇದೇ ರೀತಿ ಒಳ್ಳೆ ಎಜುಟೇಬಲ್ ಕಂಟೆಂಟ್ ರಿಲೇಟೆಡ್ ನಿಮಗೆ ಇನ್ಫಾರ್ಮೇಷನ್ನು ಕನ್ನಡದಲ್ಲಿ ತಿಳಿಸ್ಕೊಡ್ತಾ ಇರ್ತೀನಿ. ಸೊ ಈಗ ಕ್ರಾಪ್ ರಿಲೇಟೆಡ್ ಬರೋದಾದರೆ ಇವತ್ತಿಗೆ 45 ಡೇಸ್ ಆಗಿದೆ. ಸೊ ನಾನು ನಿಮಗೆ ಆಲ್ರೆಡಿ ಪ್ರತಿಯೊಂದನ್ನು ಅಪ್ಡೇಟ್ ಮಾಡ್ತಿದ್ದೀನಿ ಕೆಮಿಕಲ್ಸು. ಸೊ ಲಾಸ್ಟ್ ಒಂದು 5 to 6 ಡೇಸಿಂದ ಮಳೆ ಇಲ್ಲ, ಅದಕ್ಕಿಂತ ಮುಂಚೆ ಯಥೇಚ್ಛವಾಗಿ ಮಳೆ ಆಗ್ತಿತ್ತು. ಅದರಿಂದ ಯಥೇಚ್ಛವಾಗಿ ನಾನು ಫಂಗಿಸೈಡ್ಸನ್ನು ಸ್ಪ್ರೇ ಮಾಡ್ತಿದ್ದೆ. ಅಂದರೆ ಇನ್ನು 3 ಡೇಸ್ಗೆ 4 ಡೇಸ್ಗೆ ಆ ಥರ ಎಲ್ಲ ಕೆಮಿಕಲನ್ನು ಸ್ಪ್ರೇ ಮಾಡ್ತಿದ್ದೆ, ಎಸ್ಪೆಷಲಿ ಫಂಗಿಸೈಡ್ಸು. ಇದಕ್ಕೆ ಮೇಜರಾಗಿ ನಾವೇನು ವೈಟ್ ಪ್ಲೇಗೆ ಸ್ಪ್ರೇ ಮಾಡ್ತಿದ್ವಿ ಸೀಸನಲ್ಲಿ, ಆ ರೀತಿ ಯಾವುದೇ ರೀತಿಯಂತಹ ಮಾಲಿಕ್ಯೂಲ್ಸನ್ನು ಸ್ಪ್ರೇ ಮಾಡೋಂಥ ಇಲ್ಲ. ಸೊ ಬೇಸಿಕ್ ಕೆಮಿಕಲ್ಸು ಲೈಕ್ ಹಿಮ್ಡಾ, ಪ್ರೈಡು, ಅಸ್ತಮಾ ಪ್ರೈಡು, ಅದ್ರ ಜೊತೆಗೆ ಪೆಗಾಸಿಸ್ಸು, ತ್ರಿದೇವು, ಈ ರೀತಿ ಡೈಫಾಂಥ್ರನು, ಈ ರೀತಿಯಾದಂತಹ ಕೆಮಿಕಲ್ ಸ್ಪ್ರೇ ಮಾಡ್ಕೊಂಡ್ರೂ ಕಂಟ್ರೋಲ್ ಬರುತ್ತೆ ಈ ವೈಟ್ ಪ್ಲೇ ಅನ್ನೋದು. ಸೊ ಇದೊಂಚೂರು ವೈಟ್ ಪ್ಲೇಗೆ ಮತ್ತು ವೈರಸ್ಗೆ ಒಂಚೂರು ರೆಸಿಸ್ಟೆನ್ಸ್ ಅನ್ನೋದು ಇದೆ ಅಂತ ನನಗೆ ಗೊತ್ತಾಗ್ತದೆ. ಇವನ್ ನಮ್ಮ ಪಕ್ಕದ ತೋಟದಲ್ಲೂ ಸಹ ಕ್ಯಾಬೇಜ್ ಇದ್ರೂ ಸಹ ಇಲ್ಲೆಷ್ಟೇ ಬಂದು ವೈಟ್ ಪ್ಲೇ ಅನ್ನೋದು ಕೂತಿದ್ರೂ ಸಹ ಯಾವುದೇ ರೀತಿಯಂತಹ ಇನ್ಫೆಕ್ಷನ್ ಅನ್ನೋದು ಮಾಡಿರಲಿಲ್ಲ. ಸೊ ವೈಟ್ ಪ್ಲೇಸ್ಗೆ ನಾನು ಸ್ಪ್ರೇ ಮಾಡಿರೋದು 3 ಮಾಲಿಕ್ಯೂಲ್ಸೇ ಮೇಜರಾಗಿ. ಒಂದು ಗುರು ಟೆಕ್ನಿಕಲ್ಲು, ಪಿಪ್ರೋನಿಲ್ಲು, ಅದ್ರ ಜೊತೆಗೆ ಓಷನ್ ಟೆಕ್ನಿಕಲ್ ಇರುತ್ತೆ ಅದರಲ್ಲಿ. ಸೊ ಅದಾದಮೇಲೆ ನೆಕ್ಸ್ಟ್ ನಾನು ಸ್ಪ್ರೇ ಮಾಡಿದ್ದು ಬೆನಿವಿಯಾ ಮಾಡಿದೆ, ಬೆನಿವಿಯಾ ಪ್ರೈಡ್ ಹಾಕೊಂಡು ಸ್ಪ್ರೇ ಮಾಡಿದೆ. ಸೊ ಅದಾದ ನಂತರ ನಾನು ಸ್ಪ್ರೇ ಮಾಡಿದ್ದು ಪೆಗಾಸಿಸು. ಅದು ಬಿಟ್ಟರೆ ನಾನು ಮೇಜರಾಗಿ ಯಾವುದೇ ರೀತಿಯಾದಂತಹ ಒಂದು ವೈಟ್ ಪ್ಲೇಗೆ ಕೆಮಿಕಲ್ಸು ಸ್ಪ್ರೇ ಮಾಡಲೇ ಇಲ್ಲ. ಈವನ್ ವೈಟ್ ಪ್ಲೇ ಇವತ್ತು ಇದೆ, ಬಟ್ ಸ್ಟಿಲ್ ಅದರ ಒಂದು ಇಂಪ್ಯಾಕ್ಟ್ ಅನ್ನೋದು ತೀರಾ ಕಮ್ಮಿ ಇದೆ. ಸೊ ಕ್ರಾಪ್ ವೆಜಿಟೇಟಿವ್ ಗ್ರೋತ್ ನೋಡೋದಾದರೆ 45 ಡೇಸ್ಗೆ ಎಕ್ಸಲೆಂಟಾಗಿ ಬಂದುಬಿಟ್ಟಿದೆ. ಸೊ ಇದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟೊಂದು ಎಕ್ಸಲೆಂಟಾಗಿ ಬರುತ್ತೆ ಅಂತ. ಸೊ ವೆಜಿಟೇಟಿವ್ ಗ್ರೋತ್ ಅಂತೂ ತುಂಬಾ 100ಗೆ 200% ಬಂದಿದೆ. ಇದನ್ನು ನಾವು ಯಾವ ರೀತಿ ಕಂಟ್ರೋಲ್ ಮಾಡಬೇಕು, ನಾನು ಇಲ್ಲೇ ಮಿಸ್ಟೇಕ್ ಮಾಡಿದೆ. ಸೊ 30 ಡೇಸಲ್ಲಿ ನಾನು ಒಂದು ರೆಗ್ಯುಲೇಟರ್ನ ಸ್ಪ್ರೇ ಮಾಡಬೇಕಾಗಿತ್ತು. ಸೊ ಅದನ್ನು ಒಂಚೂರು ಲೇಟ್ ಮಾಡಿ ಒಂದು 42 ಆ ರೇಂಜಲ್ಲಿ ನಾನು ಸ್ಪ್ರೇ ಮಾಡಿದೆ ರೆಗ್ಯುಲೇಟರ್ನ. ಸೊ ಈ ಒಂದು ಮಿಸ್ಟೇಕ್ ಏನಪ್ಪ ಅಂದರೆ, ಸೊ ವೆಜಿಟೇಟಿವ್ ಗ್ರೋತ್ ಅನ್ನೋದು ಇನಿಷಿಯಲ್ 15 ಡೇಸಲ್ಲಿ ನಿಮ್ಗೆ ಕಾಣಿಸೋದಿಲ್ಲ. ಸೊ ಅದೇನು ರೂಟ್ ಫಾರ್ಮೇಷನ್ ಬಿಲ್ಡ್ ಮಾಡ್ಕೊತಾ ಇರುತ್ತೆ. ಅದಾದ ನಂತರ ಇನ್ನು ಒಂದು 15 ಡೇಸ್ ಆದ ನಂತರ ಸೊ ವೆಜಿಟೇಟಿವ್ ಗ್ರೋತ್ ಯಥೇಚ್ಛವಾಗಿ ಕಾಣಿಸೋಕ್ಕೆ ನಿಮಗೆ ಸ್ಟಾರ್ಟ್ ಆಗುತ್ತೆ. ಸೊ ಅದರಿಂದ ನಿಮಗೆ ಅರೌಂಡ್ ಒಂದು 30 to 35 ಡೇಸ್ ಒಳಗಡೆ ನಿಮಗೆ ವೆಜಿಟೇಟಿವ್ ಗ್ರೋತ್ ಅನ್ನೋದು ಕಾಣಿಸುತ್ತೆ. ಆ ಟೈಮಲ್ಲಿ ನಾವು ಪರ್ಟಿಕ್ಯುಲರ್ ಆಗಿ ಗ್ರೋತ್ ರೆಗ್ಯುಲೇಟರ್ನ ಸ್ಪ್ರೇ ಮಾಡ್ಕೋಬೇಕು, ಅಥವಾ ಚಮತ್ಕಾರ ಆಗಿರಲಿ, ಲಿಯೋಸಿನ್ ಆಗಿರಲಿ, ಅಥವಾ ಟಬಾಲಿ ಆಗಿರಲಿ, ಈ ರೀತಿಯಾದಂತಹ ಕೆಮಿಕಲ್ಸನ್ನು ಸ್ಪ್ರೇ ಮಾಡಿಕೊಂಡು ನೀವು ರೆಗ್ಯುಲೇಟ್ ಮಾಡ್ಕೋಬೇಕಾಗತ್ತೆ. ಸೊ ಇಲ್ದಿದ್ರೆ ಇದು ಬೆಳೆದೋಗುತ್ತೆ. ಈಗ ನಾನು ರೀಸೆಂಟ್ 42 ಡೇಸಲ್ಲಿ ನಾನು ಸ್ಪ್ರೇ ಮಾಡಿದ್ದೀನಿ ಟಬಾಲಿ ಅಂತ. ಇದರಿಂದ ಏನಪ್ಪ ಆಯಿತು ಅಂದರೆ, ನನಗೆ ಫ್ಲವರ್ ಅಲ್ಲೇ ಇನ್ ಪ್ರೆಸೆಂಟ್ E8ಅಲ್ಲಿ ಇದರಿಂದ ಮತ್ತೆ ನನಗೊಂದು ಅರೌಂಡ್ ಒಂದು ಈವನ್ ಒಂದು 2 ಸೆಂಟಿಮೀಟರ್ಸು ಸಹ ಅದು ಬೆಳೆದಿಲ್ಲ. ಸೊ ರೆಗ್ಯುಲೇಟರ್ ಸ್ಪ್ರೇ ಮಾಡಾದ್ಮೇಲೆ ನನಗೆ ಅಲ್ಲೇ ಫ್ಲವರ್ ಸೆಟ್ಟಿಂಗು, ಫ್ರೂಟಿಂಗ್ ಎಲ್ಲ ಅಲ್ಲೇ ಕಚ್ಕೊಂತಿದೆ ನೀಟಾಗಿ. ಸೊ ಇನಿಷಿಯಲ್ ಡೇಸಲ್ಲಿ 35 ಡೇಸ್ವರೆಗೂ ನನಗೆ ಫ್ಲವರ್ ಬರ್ತಿತ್ತು, ಬಟ್ ಅಲ್ಲೇ ಕ್ಯಾಚಪ್ ಆಗ್ತಿರ್ಲಿಲ್ಲ. ಸೊ ಅರೌಂಡ್ ಒಂದು ಅಡಿವರೆಗೂ ನಮ್ಗೆ ಯಾವುದೇ ರೀತಿಯಂತಹ ಕ್ರಾಪ್ ಸಿಗ್ತಿಲ್ಲ. ಸೊ 1 ಅಡಿ ಯಾವುದೇ ರೀತಿ ಫ್ರೂಟಿಂಗು ಸೆಟ್ ಆಗಿಲ್ಲ. ಸೊ ಅದು ಬೆಳ್ಕೊಂಡು ಬಂದ್ಬಿಡ್ತು. ಅದಾದ ನಂತರ ಇಲ್ಲಿ ನಾನು ಟಬಾಲಿ ಸ್ಪ್ರೇ ಮಾಡಿಕೊಂಡೆ. ಸೊ ಅಲ್ಲಿ ನನಗೆ ವೆಜಿಟೇಟಿವ್ ಗ್ರೋತು ಅಲ್ಲಿಗೆ ಕಂಟ್ರೋಲ್ ಆಯಿತು. ಕಂಟ್ರೋಲ್ ಆಗಿ ಅಲ್ಲೇ ಫ್ಲವರ್ ಎಲ್ಲ ನೀಟಾಗಿ ಸೆಟ್ ಆಗ್ತಿದೆ. ಸೊ ನನ್ನ ಒಂದು ಸಜೆಷನ್ ಏನಂದರೆ, ನೀವೇನಾದರೂ ಪ್ಲಾಂಟೇಷನ್ ಮಾಡಿದರೆ Z9120 ವೆರೈಟಿನ, ಅದನ್ನು ಪರ್ಟಿಕ್ಯುಲರ್ ಆಗಿ 30 ದಿನಗಳಲ್ಲಿ ನೀವು ಒಂದು ರೆಗ್ಯುಲೇಟರ್ನ ಸ್ಪ್ರೇ ಮಾಡ್ಕೊಳ್ಳಿ. ಚಮತ್ಕಾರ ಆಗಿರಲಿ, ಟಬಾಲಿ ಆಗಿರಲಿ, ಅಥವಾ ಲಿಯೋಸಿನ್ ಆಗಿರಲಿ, ಈ ರೀತಿಯಂಥ ಕೆಮಿಕಲ್ಸು. ಸೊ ಅದರಿಂದ ಏನಾಗುತ್ತಪ್ಪ ಅಂದರೆ, ಫ್ಲವರ್ ಸೆಟ್ಟಿಂಗು ಇನಿಷಿಯಲ್ ಸ್ಟೇಜಿಂದನೇ ನಿಮಗೆ ಪಿಕಪ್ ಬರುತ್ತೆ. ಸೊ ನಮ್ಮ ಕ್ರಾಪು ಈ ಒಂದು ವೆರೈಟಿ. ಬಟ್ ಇದಾದಮೇಲೆ ಫಂಗಲ್ ಡಿಸೀಸ್ಗೆ ಹೇಳೋದಾದರೆ, ಸೊ ಫಂಗಲ್ ಡಿಸೀಸ್ ಲಾಸ್ಟ್ ಒಂದು 5 ಡೇಸ್ ಬ್ಯಾಕಿಂದ ಒಂದು 10 ಡೇಸ್ವರೆಗೂ, ಅಂದರೆ 15 ಡೇಸ್ ಬ್ಯಾಕು, ಅಲ್ಲಿಂದ ನಮಗೆ ಮಳೆ ಅನ್ನೋದು ಸ್ಟಾರ್ಟ್ ಆಯಿತು. ಸೊ ಅಲ್ಲಿ ನಮಗೆ ಮಳೆ ಸ್ಟಾರ್ಟ್ ಆದಾಗ ಯಥೇಚ್ಛವಾಗಿ ಫಂಗಲ್ ಡಿಸೀಸಸ್ ಅನ್ನೋದು ಬರುತ್ತೆ. ಸೊ ಎಲ್ಲದರಲ್ಲೂ ಬರುತ್ತೆ, ಇದರಲ್ಲೂ ಬರುತ್ತೆ ಅಷ್ಟೇ, ಸಿಂಪಲ್ಲು. ಸೊ ಹರ್ಲಿ ಬ್ಲೈಟ್ ಅನ್ನೋದು ಇದೊಂದು ಚೂರು ಜಾಸ್ತಿ ಇತ್ತು ಇದರಲ್ಲಿ. ಸೊ ನಾನು ರೆಗ್ಯುಲರಾಗಿ ಸ್ಪ್ರೇ ಮಾಡ್ಕೊತಿದ್ದೆ, ಅದನ್ನ ನೀಟಾಗಿ ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ. ಸೊ ಯಾವುದೇ ರೀತಿಯಂತಹ ಇದರಲ್ಲಿ ಬ್ಲೈಟ್ ಆಗಿರಲಿ ಯಾವುದೂ ಇಲ್ಲ. ಬಟ್ ಪ್ರಿವೆಂಟಿವ್ ಆಗಿ ನೀವು ಸ್ಪ್ರೇ ಮಾಡ್ಕೊತಾ ಇರಲೇಬೇಕು. ಈ ಯಾವುದೇ ಸೀಡ್ ಆಗಿರಲಿ, ಇದೆ ಅಂತಲ್ಲ, ಪ್ರತಿಯೊಂದು ಸೀಡಲ್ಲೂ ಫಂಗಲ್ ಡಿಸೀಸಸ್ ಮಳೆ ಆದಮೇಲೆ ಬಂದೇ ಬರುತ್ತೆ. ಸೊ ಅದಕ್ಕೆ ನಾವು ಸ್ಪ್ರೇ ಮಾಡ್ಕೊತಾ ಇರಬೇಕು. ಸೊ ಇದರಲ್ಲಿ ಮೇಜರಾಗಿ ಬರೋದೇ ಅರ್ಲಿ ಬ್ಲೈಟು ಮತ್ತು ಲೇಟ್ ಬ್ಲೈಟ್ ಈ ಕ್ಲೈಮೇಟಲ್ಲಿ. ಸೊ ಮತ್ತು ಗಜ್ಜಿ ಬರುತ್ತೆ, ಮತ್ತು ಬ್ಯಾಕ್ಟೀರಿಯಲ್ ಲೀಫ್ ಸ್ಪಾಟ್ ಬರುತ್ತೆ. ಇದಕ್ಕೆಲ್ಲ ನಾನು ಸ್ಪ್ರೇ ಮಾಡಿದ್ದೀನಿ. ಅದನ್ನು ನಿಮಗೆ ರೀಲ್ಸ್ ಮುಖಾಂತರ ಮತ್ತು ಯೂಟ್ಯೂಬ್ ಶಾರ್ಟ್ಸ್ ಮುಖಾಂತರ ಅಪ್ಡೇಟ್ ಮಾಡಿದ್ದೀನಿ. ಸೊ ಇನ್ನು ಫರ್ಟಿಲೈಸರ್ಸು ನಾನು ಅಪ್ಡೇಟ್ ಮಾಡಿರಲಿಲ್ಲ. ಫಸ್ಟು ಡ್ರೆಂಚಿಂಗಲ್ಲಿ ಏನು ಮಾಡಿದೆ ಅದೇ ಫರ್ಟಿಲೈಸರ್ಸು. ಸೊ ಅದಾದಮೇಲೆ ನೆಕ್ಸ್ಟ್ ಈಗ ಏನು 5 ದಿನದಿಂದ ಮಳೆ ನಿಂತಿದೆ. ಸೊ ಅದಾದಮೇಲೆ ನಾನು ಮೈಕ್ರೋನ್ಯೂಟ್ರಿಯೆಂಟ್ಸನ್ನು ಬಿಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಮೈಕ್ರೋನ್ಯೂಟ್ರಿಯೆಂಟ್ಸ್ ಲೈಕ್ ಕ್ರಾಂತಿ, ಮಲ್ಟಿಪ್ಲೆಕ್ಸ್ ಅವ್ರದ್ದು ಅದೊಂದು 1/2 ಲೀಟ್ರು, ಅದ್ರ ಜೊತೆಗೆ ಒಂದು 2 kg ಮೆಗ್ನೀಷಿಯಮ್ ಹಾಕ್ಕೊಂಡು ಬಿಟ್ಟಿದ್ದೆ. ಸೊ ಅದಾದ ನಂತರ ನೆಕ್ಸ್ಟ್ ಕ್ಯಾಲ್ಶಿಯಂ ನೈಟ್ರೇಟು, ಏನು 45 ಡೇಸ್ ಆಗಿದೆ ನಾನು ಕ್ಯಾಲ್ಶಿಯಮನ್ನು ಬಿಟ್ಟೇ ಇರಲಿಲ್ಲ. ಸೊ ಮಳೆ ಆಗಿದ್ದಾದಮೇಲೆ ನಾನು ಕ್ಯಾಲ್ಶಿಯಂ ನೈಟ್ರೇಟನ್ನು ಬಿಟ್ಟೆ. ಸೊ ಅದೊಂದು 5 kg ಬಿಟ್ಟಿದ್ದೀನಿ ಕ್ಯಾಲ್ಶಿಯಂ ನೈಟ್ರು. ಅದಾದ ನಂತರ ನೆಕ್ಸ್ಟು
ನಾನೇನು ಬಿಡ್ತೀನಿ ಅಂತ ನಿಮಗೆ ರೀಲ್ಸಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸೊ ಓವರಾಲ್ ಕ್ರಾಪ್ ರಿಲೇಟೆಡ್ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಅಂತೂ 100% ಇದೆ. ಸೊ ಎಸ್ಪೆಷಲಿ ಈ ಒಂದು ಗ್ರೋತ್ ರಿಲೇಟೆಡ್ ಆಗಿರಲಿ, ವೈರಸ್ ಟಾಲರೆನ್ಸ್ ಇರೋದಾಗಿರಲಿ. ಸೊ ವೈರಸ್ ಅನ್ನೋದು ಬಂದ್ರೂ ಸಹ ನನಗೆ ಒಂದು 2 ಗಿಡಕ್ಕೆ ಕಾಣಿಸ್ತು. ಸೊ ಆ ಗಿಡಕ್ಕೆ ನಾನು ಏನು ವೈಟ್ ಫ್ಲೈಗೆ ಸ್ಪ್ರೇ ಮಾಡೋಂಥ ಸಂದರ್ಭದಲ್ಲಿ, ಅಂದರೆ ಇನಿಷಿಯಲ್ ಡೇಸಲ್ಲಿ ನಿಮ್ಗೊಂದು ಪಿಕ್ಕನ್ನು ಹಾಕ್ತೀನಿ, ಆ ಕಂಪ್ನಿಯವ್ರಿಗೆ ಕಳಿಸ್ಕೊಟ್ಟಿದ್ದೆ ನಾನು. ಸೊ ಈ ಥರ ಆಲ್ರೆಡಿ 1ರಿಂದ 2 ಆ ಥರ ಕಾಣಿಸ್ತು ನನಗೆ, ಏನು ಮಾಡಲಿ ಅಂತ ಅವ್ರಿಗೆ ನಾನು ಕೇಳಿದಾಗ, ಸೊ ಅವ್ರು ನನಗೆ ಹೇಳಿದ್ದೇನೆಂದರೆ, ಏನು ನಾರ್ಮಲ್ ಯೂಶಲಿ ಸ್ಪ್ರೇ ಮಾಡ್ತೀರಾ ಅದಕ್ಕೆ ಒಂಚೂರು ಡೋಸೇಜ್, ಅಂದರೆ ಈಗ ಸ್ಪ್ರೇ ಮಾಡುವಂಥ ಸಂದರ್ಭದಲ್ಲಿ ಒಂದು 2 ಸೆಕೆಂಡ್ಸ್ ಇದಕ್ಕೆ ಸ್ಪ್ರೇ ಮಾಡ್ತೀವಿ ಗಿಡಕ್ಕಾದರೆ, ವೈರಸ್ ಬಂದಿರೋ ಅಂದರೆ ವೈರಸ್ ಅಲ್ಲ, ಅದೊಂಚೂರು ಕರ್ಲಿಂಗ್ ಥರ ಕಾಣಿಸುತ್ತೆ ಇನಿಷಿಯಲ್ ಸ್ಟೇಜಲ್ಲಿ. ಸೊ ಗುಜ್ಜುವಾಗಿ ಕಾಣಿಸ್ತಿರುವಂಥ ಸಂದರ್ಭದಲ್ಲಿ ಅವ್ರಿಗೆ ಹೇಳಿದಾಗ ಅವರು ಒಂದು 2 ಸೆಕೆಂಡ್ ನೀವು ಇದಕ್ಕೆ ಸ್ಪ್ರೇ ಮಾಡೋದು, ಅಲ್ಲೊಂದು 4 ಸೆಕೆಂಡ್ ಸ್ಪ್ರೇ ಮಾಡಿ, ಒಂಚೂರು ಡೋಸೇಜ್ ಜಾಸ್ತಿ ಬೀಳಲಿ ಅಲ್ಲಿ, ಅಷ್ಟು ಮಾತ್ರ ನೆನಿಲಿ, ನೀಟಾಗಿ ನೆನಿಲಿ ಅಂತ ಹೇಳೋರು. ಸೊ ಆ ಥರ ಮಾಡಿದಾಗ ಅದು ರಿಕವರಿ ಅನ್ನೋದು ಕಂಪ್ಲೀಟಾಗಿ ಬಂತು. ಸೊ ಆ ಡಿಫ್ರೆನ್ಸಿಯೇಷನ್ ನನ್ನ ತೋಟದಲ್ಲಿ ನಾನು ತೆಗೆದಿರೋದನ್ನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಸೊ ಅದನ್ನು ನೋಡ್ಬೋದು ನೀವು ಯಾವ ಥರ ಇರುತ್ತೆ ಅಂತ. ಸೊ ಇದಿಷ್ಟು ಕ್ರಾಪ್ ರಿಲೇಟೆಡ್. ನೆಕ್ಸ್ಟು ಫರ್ಟಿಲೈಸರನ್ನು ಬಿಡ್ತಿದ್ದೀನಿ. ಸೊ ಮತ್ತು ಕಂಪ್ಲೀಟ್ ಇನ್ನು ನೆಕ್ಸ್ಟ್ ಏನೆಲ್ಲ ಪ್ರೋಸೆಸ್ ಇರುತ್ತೆ ಅದನ್ನು ಯೂಟ್ಯೂಬ್ ಶಾರ್ಟ್ಸ್ ಮುಖಾಂತರ ಮತ್ತು ಇನ್ಸ್ಟಾಗ್ರಾಮ್ ರೀಲ್ಸ್ ಮುಖಾಂತರ ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸೊ ಇದಿಷ್ಟು. ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ರೀತಿಯಂತಹ ಒಳ್ಳೆ ಕಂಟೆಂಟ್ ಜೊತೆಗೆ ನಿಮ್ಮೊಂದಿಗೆ ಸಿಗ್ತೀನಿ. ಜೈ ಜವಾನ್, ಜೈ ಕಿಸಾನ್.